ದರ್ಶನ್ ಟೀಮ್ಗೆ ಹತ್ಯೆ ಕೇಸ್ ಉರುಳು. ಹಿಂದೆ ಕೋರ್ಟ್ಗೆ ಹಾಜರುಪಡಿಸಲು ಪೊಲೀಸ್ ಸಿದ್ಧತೆ. ಇತ್ತ ಆರೋಪಿ ಪವನ್ ಮನೆಯಲ್ಲಿ 5 ಲಕ್ಷ ರೂಪಾಯಿ ಜಪ್ತಿ. ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಕಿಲ್ಲರ್ ಪಡೆ ಕಸರತ್ತು. ಸ್ಕಾರ್ಪಿಯೋ ಮೇಲಿದ್ದ ಡಿ ಬಾಸ್ ಫೋಟೋ ತೆಗೆಸಿದ್ದ ಹಂತಕರು. ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಯಲಾಯಿತು ಕರಾಮತ್ತು. ನಟ ದರ್ಶನ್ ಬಗ್ಗೆ ಮೊದಲ ಗುರು ಬೇಸರ. ದರ್ಶನ್ ಒಳ್ಳೆಯವನು, ಸಹವಾಸದಿಂದ ಕೆಟ್ಟಿದ್ದಾನೆ. ಶನಿಯಂತೆ ಪವಿತ್ರ ಗೌಡ ಬಂದಳು, ಅಡ್ಡಂಡ ಕಾರ್ಯಪ್ಪ. ಮೃತ ರೇಣುಕಾಸ್ವಾಮಿ ಮನೆಗೆ ಗಣ್ಯರ ಭೇಟಿ. ಚಿನ್ನ ಬೆಳ್ಳಿ ವರ್ತಕರಿಂದ ಕುಟುಂಬಸ್ಥರಿಗೆ ಸಾಂತ್ವನ. ಗೆಜ್ಜುಗಳ್ಳಿ ಮಹೇಶ್ರಿಂದ 60,000 ಸಹಾಯಧನ. ವಿಚಾರಣೆಗೆ ಬರ್ತೇನೆ, ನಾನು 17ನೇ ತಾರೀಕು ವಿಚಾರಣೆಗೆ ಬರ್ತೇನೆ ಅಂತೇಳಿ ಮುಂಚೆನೆ ಲಿಖಿತ ಮೂಲಕ ನಾನು ತಿಳಿಸಿದೆ. ಸೊ ಹೈಕೋರ್ಟ್ ಸಹ ಇದಕ್ಕೆ ತಡೆಯಾಜ್ಞೆ ನೀಡಿದೆ. ನಾನು ಸೋಮವಾರ ವಿಚಾರಣೆಗೆ ಹೋಗ್ತಾ ಇದ್ದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ರಿಲೀಫ್. ಬೆಂಗಳೂರಿಗೆ ಆಗಮಿಸಿದ ಬಿಎಸ್ವೈ. ಸೋಮವಾರ ವಿಚಾರಣೆಗೆ ಹಾಜರಾಗುವೆ ಅಂದ ಮಾಜಿ ಸಿಎಂ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವನ್ ಮನೆಯಲ್ಲಿ ಅಧಿಕಾರಿಗಳು ಮಹಜರು ಮಾಡಿದಾಗ 5 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪವನ್ ಮನೆಯಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿದ್ರು. ಆ ಸಮಯದಲ್ಲಿ 5 ಲಕ್ಷ ದರ್ಶನ್ ಆಪ್ತ ಪವನ್ ಮನೆಯಲ್ಲಿ 5 ಲಕ್ಷ ಹಣ ಸಿಕ್ಕಿದೆ. ಪೊಲೀಸರು ಅದನ್ನ ಜಪ್ತಿ ಮಾಡಿದ್ದಾರೆ. ನಿನ್ನೆ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ಹಣ ಜಪ್ತಿಯಾಗಿತ್ತು. ಆಪ್ತ ಪವನ್ಗೆ ನಟ ದರ್ಶನ್ ಹಣ ನೀಡಿದ್ರಾ ಅನ್ನೋದು ಈಗಿರುವಂತ ಪ್ರಶ್ನೆ. ಪವನ್ ಮನೆಯಲ್ಲಿ ಪೊಲೀಸರು ಮಹಜರು ಮಾಡ್ತಾರಲ್ಲ, ಆಗ ಪೊಲೀಸರಿಗೆ 5 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಇದು ಈ ಕೇಸ್ನಲ್ಲಿ ದರ್ಶನ್ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವರಿಗೆಲ್ಲ ಹಣ ಕೊಟ್ಟಿದ್ರ ದರ್ಶನ್ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ನಿನ್ನೆ ಪ್ರದೋಷ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ, ಅಲ್ಲಿ ಮಹಜರು ಮಾಡಿದಾಗ 30 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ಈಗ ದರ್ಶನ್ ಆಪ್ತ ಪವನ್, ಈ ಪ್ರಕರಣದ ಪ್ರಮುಖ ಆರೋಪಿ ಪವನ್, ಅವನ ಮನೆ ಮೇಲೆ ಅಧಿಕಾರಿಗಳು ಮಹಜರಿಗೆ ಹೋದಾಗ, ಮಹಜರ್ ಪ್ರಕ್ರಿಯೆ ಮಾಡಿದಾಗ 5 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಆ ಮೂಲಕ ಈ ಪ್ರಕರಣದಲ್ಲಿ ದರ್ಶನ್ ತಾವು ಬಚಾವಾಗೋದಕ್ಕೆ ಏನೇನು ಕಸರತ್ತು ಮಾಡಿದ್ರ ಅಥವಾ ಬೇರೆಯವ್ರಿಗೆ ಹಣ ಕೊಟ್ಟು ಅವರನ್ನೆಲ್ಲ ಫಿಕ್ಸ್ ಮಾಡಿ ತಾವು ಇದರಿಂದ ಸೇಫ್ ಆಗೋ ದೃಷ್ಟಿಯಿಂದ ಏನೇನು ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಈಗ ಅನುಮಾನ ಇದೆ. ತನಿಖೆ ನಡೀತಿದೆ.